ಕ್ಲಚ್ ಬಂದ್ಬಿಟ್ಟು ನಾವು ಗೇರ್ ಶಿಫ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಗೇರಲ್ಲಿರುವಾಗ ನಿಮಗೆ ಶೇಕ್ ಮಾಡೋಕ್ಕಾಗೋದಿಲ್ಲ, ಫುಲ್ ಟೈಟಾಗಿರುತ್ತೆ. ಹಾಗೆ ಸ್ಲೈಟ್ ಲೆಫ್ಟಿಗೆ ಪುಷ್ ಮಾಡಿಬಿಟ್ಟು ಲೈಟ್ ಫ್ರಂಟ್ ಪುಷ್ ಮಾಡಿ ಟೈಟಾಗಿ ಮೂವ್ ಮಾಡಿ. ನೋಡಿ ಗಾಡಿ ಹೋಗ್ತಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಕ್ಸ್ಟರ್ ಕಾರ್ ಜೊತೆಗಿದ್ದೀವಿ. ಸೊ ವಿಶು ಬಂದಿದ್ದಾನೆ, ನನ್ನ ಅಳಿಯ. ಆ್ಯಕ್ಚುಲಿ ಅವನು ಇವಾಗ ಮಡಿಕೇರಿಯಿಂದ ಬಂದಿದ್ದು. ಸೊ ಬಂದಿದ ತಕ್ಷಣ ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅವನು ಕಾರ್ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್. ಆ್ಯಕ್ಚುಲಿ ನೋಡ್ಬೇಕಂತ ಹೇಳಿದ್ರೆ ತುಂಬ ಲಾಂಗ್ ಡ್ರೈವಲ್ಲಿ ಹೋಗಿ ಬರ್ತಾನೆ. ಸೊ ಅದಕ್ಕೋಸ್ಕರ ನಿಮಗೂ ಅಷ್ಟೇ, ಇವಾಗ ಬಿಗಿನರಲ್ಲಿ ಯಾರೀಗ ಕಾರ್ ಡ್ರೈವಿಂಗ್ ಕಲಿಬೇಕಂತ ಇರ್ತೀರ, ಸೊ ಅವರಿಗೆ ಕಾರ್ನ ಹೆಂಗೆ ಡ್ರೈವ್ ಮಾಡೋದು, ಸೊ ಕಾರಲ್ಲಿ ಬೇಸಿಕ್ ಥಿಂಗ್ಸ್ ಎಲ್ಲ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಅವನು. 10 ಮಿನಿಟ್ಸಲ್ಲಿ ನಿಮಗೆ ಬೇಸಿಕ್ ಥಿಂಗ್ಸ್ ಅಂದರೆ ಕಾರ್ ಬಗ್ಗೆ ಏನೆಲ್ಲ ಬೇಕು ನಿಮಗೆ ಬೇಸಿಕ್ಕಾಗಿ ಅದನ್ನೆಲ್ಲ ಬಿಗಿನರ್ ಫ್ರೆಂಡ್ಲಿ ಇನ್ಫಾರ್ಮೇಷನ್ ಏನೆಲ್ಲ ಇದೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಸೊ ವೀಡಿಯೋನ ಕೊನೆವರೆಗೂ ನೋಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವೀಡಿಯೋ ಕಡೆಗೆ ಹೋಗೋಣ. ಸೊ ಲೆಟ್ಸ್ ಗೋ. ಅಪ್ಪ, ನನಗೂ ಅಷ್ಟೇ ಸ್ವಲ್ಪ ಡ್ರೈವಿಂಗ್ ಬರುತ್ತೆ ಅಷ್ಟೇ, ತುಂಬ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಇವನು. ಸೊ ಲೆಟ್ಸ್ ಗೋ. ಹಲೋ ಗೈಸ್, ನಾನು ವಿಶ್ವಾಸ್ ಅಂತೇಳಿ, ಕುಡ್ಲ ಎನ್ಫೀಲ್ಡರ್ ಅವರ ಅಳಿಯ. ಕಾರಲ್ಲಿ ಟೋಟಲ್ 3 ವೇರಿಯಂಟ್ ಇರುತ್ತೆ. ಬೇಸಿಕ್, ಮಿಡ್ ವೇರಿಯಂಟ್ ಹಾಗೆ ಟಾಪ್ ಎಂಡ್ ಇರುತ್ತೆ. ಇದು ಬಂದ್ಬಿಟ್ಟು ಬೇಸಿಕ್. ಸ್ಟಾರ್ಟಿಂಗಲ್ಲಿ ಕಾರ್ ಕಲಿತಿದ್ದಾರೆ ಅನ್ಕೋ, ಅವ್ರು ಇವಾಗ ಪವರ್ ಸ್ಟೇರಿಂಗಲ್ಲಿ ಕಲಿತ್ರೆ ಒಳ್ಳೇದಾ ಅಥವಾ ನಾರ್ಮಲ್ ಸ್ಟೇರಿಂಗ್ ಇದ್ರೆ ಬೆಟರಾ? ಇವಾಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಕಲಿಯೋದಾದರೆ ನಾರ್ಮಲಲ್ಲೇ ಕಲಿಯೋದು ಬೆಟರ್. ಯಾಕೆಂತಂದರೆ ಸ್ಟೇರಿಂಗ್ ಹೇಗೆ ಅಂತ ಹೇಳಿದ್ರೆ 2 ಡಿಫ್ರೆನ್ಸ್ ಇರುತ್ತೆ. ನಾರ್ಮಲ್ ಹೇಗೆ ಅಂತಂದರೆ ಫುಲ್ ಸ್ಮೂತಾಗಿರುತ್ತೆ. ಅಷ್ಟು ಅಂದರೆ ನಿಮಗೆ 1 ಕಟ್ ಹೊಡಿಬೇಕು ಅಂತ ಹೇಳಿದ್ರೆ 2 ರೌಂಡ್ಸ್ ತಿರುಗಿಸ್ಬೇಕು. ಹಾಗೆ ಪವರ್ ಸ್ಟೇರಿಂಗ್ ಆದರೆ ಲೈಟ್ ಕಟ್ ಸಾಕು. ಹಾಗೆ ನೀವು ಕಲಿಯುವಾಗ ನೀವು ನಾರ್ಮಲಲ್ಲೇ ಕಲಿತ್ರೆ ಒಳ್ಳೆಯದು. ಕೀ ಹಾಕುವ, 1 ಸ್ಟೆಪ್ ಅಲ್ಲ, ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾಪ್ ಮಾಡಿ. ಒಂದೊಂದಲ್ಲಿ 3 ಸ್ಟೆಪ್ ಬರುತ್ತೆ. ಇದರಲ್ಲಿ 3 ಸ್ಟೆಪ್ ಬಂದ್ಬಿಟ್ಟು ಸ್ಟಾರ್ಟಿಂಗಿಗೆ, ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್. ಹಾಗೆ ಅಲ್ಲಿ ಇದೆ ನೋಡಿ ಎಕ್ಸ್ಲೀಟರ್, ಬ್ರೇಕ್, ಕ್ಲಚ್. ಅದಕ್ಕೆ ನಾವು ABC ಅಂತೀವಿ. ABC ಅಂದರೆ A ಅಂದರೆ ಆಕ್ಸಿಲೇಟರ್, B ಅಂದರೆ ಬ್ರೇಕ್, C ಅಂದರೆ ಕ್ಲಚ್ ಬರುತ್ತೆ. ಹಾಗೆ ಇದು ಬಂದು ಗೇರ್. ಇದರಲ್ಲಿ ನಿಮಗೆ 2 ಟೈಪ್ ಬರುತ್ತೆ. ಒಂದು ಬಂದ್ಬಿಟ್ಟು 5 ಗೇರ್ ಇರೋದು, ಒಂದು 4 ಗೇರ್ ಇರೋದು. ಇವಾಗ ನೀವು ಲಕ್ಸುರಿಯಸ್ ಗಾಡಿಲೆಲ್ಲ ನಿಮಗೆ 5 ಗೇರ್ ಬಂದೇ ಬರುತ್ತೆ. ಗೇರಲ್ಲಿ ಸಹ 2 ಟೈಪ್ ಇದೆ, ಒಂದು ಆಟೋ ಗೇರ್, ಇನ್ನೊಂದು ಮ್ಯಾನ್ಯುವಲ್. ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಕ್ಲಚ್ ಇದೆ ಅಲ್ಲ. ಓಕೆ, ನನಗೊಂದು ಡೌಟ್ ವಿಷು. ಹಾಂ, ಸೊ ಇವಾಗ ನೀನು ABC ಅಂತ ಹೇಳಿದೆ. ಈಗ ಕ್ಲಚ್, ಬ್ರೇಕ್, ಆಕ್ಸಲರೇಟರ್. ಕ್ಲಚ್ ಆ್ಯಕ್ಚುಲಿ ಏನಿಗೆ ಯೂಸ್ ಆಗುತ್ತೆ? ಕ್ಲಚ್ ಬಂದ್ಬಿಟ್ಟು ನಾವು ಗೇರ್ ಶಿಫ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಗೇರ್ ಶಿಫ್ಟ್ ಮಾಡೋದು. ಹೌದು. ಓಕೆ, ಬ್ರೇಕ್ ನಾರ್ಮಲ್ ಆಗಿ ಎಲ್ಲರಿಗೂ ಬೇಸಿಕ್ ಅದು. ಹೌದು, ಬೇಸಿಕ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ನಾವು ಯೂಸ್ ಮಾಡ್ತೀವಿ. ಆಕ್ಸಲರೇಟ್ ಗಾಡಿನ ಆಕ್ಸಿಲೇಟ್ ಮಾಡೋಕ್ಕೆ ನಾವು ಎಷ್ಟು ಸ್ಪೀಡಾಗಿ ಹೊಡಿತೀವಿ, ಅದಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ಸರಿ. ಇವಾಗ ನಾವು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಲಚ್ ಫುಲ್ ಓದಿರಿ, ಒದ್ಬಿಟ್ಟು ಗೇರ್ ಇದೆ ನೋಡಿ. ಗೇರ್ ಇವಾಗ ಫಸ್ಟ್ ಗೇರ್ ಅಲ್ಲಿ ಇದೆಯಾ, ಸೆಕೆಂಡ್ ಅಲ್ಲಿ ಇದೆಯಾ ಅಥವಾ ನ್ಯೂಟ್ರಲ್ ಅಲ್ಲಿ ಇದೆಯಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಹೇಗಿಲ್ಲ, ಜಸ್ಟ್ ಹೀಗೆ ಫಸ್ಟ್ ಫ್ರಂಟಿಗೆ ಪುಷ್ ಮಾಡಿ, ಬ್ಯಾಕಿಗೆ ಒಂದ್ಸತಿ ಪುಷ್ ಮಾಡಿ, ಸೆಂಟ್ರಿಗೆ ಬರುವಾಗ ಫುಲ್ ಲೂಸ್ ಸಿಗುತ್ತೆ. ಗೇರಲ್ಲಿರುವಾಗ ನಿಮಗೆ ಶೇಕ್ ಮಾಡೋಕ್ಕಾಗೋದಿಲ್ಲ, ಫುಲ್ ಟೈಟಾಗಿರುತ್ತೆ. ಹಾಗೆ ನೀವು ಫುಲ್ ಸ್ಟಾರ್ಟ್ ಮಾಡುವಾಗ ಫುಲ್ ಕ್ಲಚ್ ಒದಿರಿ, ಒದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇದು ನ್ಯೂಟ್ರಲ್ ಇದೆ. ಹೀಗಿದ್ದರೆ ಗೇರಲ್ಲಿರುತ್ತೆ ಅಂತ ನೀವು ನ್ಯೂಟ್ರಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡೋದು ಹೇಗೆಂದರೆ ಕ್ಲಚ್ ಫುಲ್ ಒದ್ಬಿಟ್ಟು ಸ್ವಲ್ಪ ಲೈಟ್ ಬ್ರೇಕ್ ಮೇಲೆ ಇಡಿ. ಬ್ರೇಕ್ ಮೇಲೆ ಹಿಡಿದ್ಬಿಟ್ಟು 1 ಸ್ಟೆಪ್ ಅಷ್ಟೇ ಸ್ಟಾರ್ಟ್ ಆಗೋಕ್ಕೆ. ಓಕೆ, ಗಾಡಿ ಸ್ಟಾರ್ಟ್ ಆಯ್ತು. ಇವಾಗ ಮೂವ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಇಲ್ಲೊಂದು ಐಟಮ್ ಇರುತ್ತೆ, ಇದೇ ಹ್ಯಾಂಡ್ ಬ್ರೇಕ್. ಹಾಂ, ಇದು ಮೇನ್ ಥಿಂಗ್ ಗಾಡಿದು. ಹಾಂ, ಬೇರೆ ಗಾಡಿಲೆಲ್ಲ ಬಟನ್ಸ್ ಇರುತ್ತೆ, ಇದರಲ್ಲಿ ಬಟನ್ಸ್ ಬರೋಲ್ಲ. ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಅಂತ ಹೇಳ್ತಾರೆ. ಇದನ್ನು ಜಸ್ಟ್ ಪುಷ್ ಮಾಡಿ ಫಸ್ಟ್ ಗೇರ್. ಹ್ಯಾಂಡ್ ಬ್ರೇಕ್ ಮೇನ್ ಆಗಿ ನಮಗೆ ಯಾವಾಗ ಯೂಸ್ ಆಗುತ್ತೆ? ಇದು ನಾವು ಗಾಡಿ ಪಾರ್ಕಿಂಗ್ ಮಾಡ್ತೀವಿ ನೋಡಿ, ಆವಾಗ ಯೂಸ್ ಮಾಡ್ಬೋದು. ಕೆಲವೊಬ್ರು ಡ್ರಿಫ್ಟ್ ಹೊಡೆಯೋಕೆ ಯೂಸ್ ಮಾಡ್ತಾರೆ, ಎಲ್ಲ ಯೂಸ್ ಮಾಡ್ತಾರೆ. ನಾವು ಪಾರ್ಕಿಂಗ್ ಮಾತ್ರ ಯೂಸ್ ಮಾಡ್ತೀವಿ. ಇವಾಗ ಮೂವ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ನಾರ್ಮಲಾಗಿ ಎಲ್ಲರೂ ಗೇರ್ ಶಿಫ್ಟ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡ್ತಾರೆ. ಹಾಗೆ ಫಸ್ಟ್ ಕಲಿಯೋರಾದರೆ ಫಸ್ಟ್ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿಬಿಟ್ಟು ಫಸ್ಟ್ ಗೇರ್ ಹೇಗೆ ಹಾಕಬೇಕು ಅಂತಂದರೆ ಸ್ಲೈಟ್ ಲೆಫ್ಟಿಗೆ ಪುಷ್ ಮಾಡಿಬಿಟ್ಟು ಲೈಟ್ ಫ್ರಂಟ್ ಪುಷ್ ಮಾಡಿ, ಆವಾಗ ಗಾಡಿ ಮೂವ್ ಆಗುತ್ತೆ ನೋಡಿ. ಓಕೆ, ಫಸ್ಟ್ ಗೇರ್ ಅಲ್ಲಿ ಗಾಡಿ ಮೂವ್ ಮಾಡಬೇಕು. ಈಗ ಫಸ್ಟ್ ಗೇರ್ ಹಾಕಿ ಕ್ಲಚ್ ನಾವು ಎಷ್ಟು ಬಿಡಬೇಕು? ಕ್ಲಚ್ ಎಷ್ಟು ಬಿಡಬೇಕು ಅಂತ ಹೇಳಿದ್ರೆ ನೀವು ನೋಡಿ, ಆಕ್ಸಲರೇಟರ್ ಕೊಡದೆ ಗಾಡಿ ಮೂವ್ ಮಾಡ್ಬೋದಾ? ಮೂವ್ ಮಾಡ್ಬೋದು. ಕ್ಲಚ್ ಸ್ವಲ್ಪ ರಿಲೀಸ್ ಮಾಡಿಬಿಟ್ಟಿದ ನೋಡಿ, ಇಷ್ಟೇ ಸಾಕು. ಆಕ್ಸಿಲೇಟರ್ ನಾನು ಕೊಟ್ಟೇ ಇಲ್ಲ. ಗೇರ್ ಹೇಗೆ ಹಾಕೋದು ಅಂತ ಹೇಳಿದ್ರೆ ಫಸ್ಟ್ ಗೇರ್ ಬಂದ್ಬಿಟ್ಟು ನಿಮಗೆ 1 ಇಂದ 10 ಕಿಲೋಮೀಟರ್ ಹಾಗೆ ಬರುತ್ತೆ. 1 ಇಂದ 10 ಗಂಟ ಇಲ್ಲೇ ತೋರಿಸ್ತಿದೆ ನೋಡಿ, 1 ಇಂದ 10 ಗಂಟ. ಹಾಗೆ ಸೆಕೆಂಡ್ ಗೇರಿಗೆ 10 ಇಂದ 20 ಗಂಟ, ಥರ್ಡ್ ಗೇರಿಗೆ 20 ಇಂದ 30, ಫೋರ್ತ್ ಗೇರಿಗೆ 30 ಇಂದ 40. ಹಾಗೆ ಇವಾಗ ಫಸ್ಟ್ ಗೇರಲ್ಲಿ ಇದೆ ಅನ್ಕೊಳ್ಳೋದು. ಈಗ ಗಾಡಿ ಫಸ್ಟ್ ಗೇರಲ್ಲಿ ಇದೆ. ಸೊ ಇವಾಗ ನಾವು ಸೆಕೆಂಡ್ಗೆ ಶಿಫ್ಟ್ ಮಾಡಬೇಕು. ಸೊ ಜಾಸ್ತಿ ಕಷ್ಟ ಏನಿಲ್ಲ, ಜಸ್ಟ್ ಫಸ್ಟ್ ಗೇರಿಗೆ ಹಾಕಿರ್ತೀರಲ್ಲ, ಜಸ್ಟ್ 1 ಸ್ಟೆಪ್ ಬ್ಯಾಕ್, ಇನ್ನೊಂದು ಸ್ಟೆಪ್ ಬ್ಯಾಕ್, 2 ಸ್ಟೆಪ್ ಇರೋದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನ್ಯೂಟ್ರಿಗೆ ಬೀಳುತ್ತೆ. ನ್ಯೂಟ್ರಿಂದ ಸ್ಟ್ರೈಟ್ ನಮ್ಮ
ಸೀಟಿಂದ ಲೆಫ್ಟಿಗೆ ಪುಷ್ ಮಾಡಿ, ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು. ಪುಷ್ ಮಾಡಿಬಿಟ್ಟು ಬ್ಯಾಕಿಗೆ ತಳ್ಳಿದ್ರೆ ಸೆಕೆಂಡಿಗೆ ಬೀಳುತ್ತೆ. ಹಾಗೆ ತರ್ಡ್ಗೆ ಹೇಗೆ ಅಂತ ಹೇಳಿದ್ರೆ ಫ್ರಂಟಿಗೆ ಪುಷ್ ಮಾಡಿಬಿಟ್ಟು ಫುಲ್ ಲೆಫ್ಟ್ ತಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರಂಟ್ ತಳ್ಳಿದ್ರೆ ನಿಮಗೆ ತರ್ಡ್ಗೆ ಬೀಳುತ್ತೆ. ಅದೇ ಥರ ಸೆಕೆಂಡ್ ಹಾಕಿದ್ರೆ ನೋಡಿ, ಅದೇ ಥರ ಬ್ಯಾಕ್ ಸಿಂಪಲಾಗಿ ತೆಗೆದ್ರೆ ನಿಮಗೆ ಫೋರ್ತ್ಗೆ ಬೀಳುತ್ತೆ. ನಾವು ಯೂಶ್ವಲಿ ಫಿಫ್ತ್ ಗೇರ್ ಯೂಸ್ ಮಾಡೋದು ಹೈವೇಲಿ ಹಾಗೆ ಮಾತ್ರ. ನಾವು ಇವಾಗ ಬರೀ ಫೋರ್ತ್ ಗೇರ್ ಗಂಟ ಕಲ್ತ್ರೆ ಸಾಕು. ಈಗ ಸಿಟಿ ರೋಡು ಅಥವಾ ಟ್ರಾಫಿಕ್ ಇರೋ ಪ್ಲೇಸ್ ಆದರೆ ನಮಗೆ ಫಸ್ಟ್ ಸೆಕೆಂಡ್ ತರ್ಡ್ ಈ 3 ಗೇರ್ ಸಾಕು. ಫಸ್ಟ್ ಸೆಕೆಂಡ್ ಮೇನ್ ಬೇಕಾಗಿರೋದು. ಟ್ರಾಫಿಕಲ್ಲಿ ನಮಗೆ ಫಸ್ಟ್ ಗೇರ್ ಮೇನ್ ಬೇಕಾಗಿರೋದು, ಸೆಕೆಂಡ್ ಗೇರ್ ಯೂಶ್ವಲಿ ಯೂಸ್ ಮಾಡೋದಿಲ್ಲ. ನಾವು ಇಲ್ಲಿ ಹೇಗೆ ಕಿಲೋಮೀಟರ್ ಹೋಗ್ತದೆ ಗಾಡಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸರಿ. ಸೊ ಹಾಗೆ ರಿವರ್ಸ್ ಇದರಲ್ಲೇ ಬರುತ್ತೆ ನಿಮಗೆ ಅಂತ ಹೇಳಿದ್ರೆ ಒಂದೊಂದು ಗಾಡೀಲಿ ಬಟನ್ ಬರುತ್ತೆ, ಬಟನ್ ರಿವರ್ಸ್. ಇದು ಮ್ಯಾನ್ರೋಲ್. ಇದು ಬಂದ್ಬಿಟ್ಟು ಜಸ್ಟ್ ರೈಟ್ ಸೈಡ್ ಪುಷ್ ಮಾಡಿಬಿಟ್ಟು ಬ್ಯಾಕಿಗೆ ತಳ್ಳೋದು ಅಷ್ಟೇ. ಬೇಸಿಕ್ ಗಾಡಿಯಲ್ಲೆಲ್ಲ ಅಷ್ಟೇ ಇರುತ್ತೆ. ಟಾಪ್ ಎಂಡ್ ಗಾಡಿಗಳಲ್ಲೆಲ್ಲ ಬಟನ್ ಬರುತ್ತೆ. ಸೊ ಇಷ್ಟು ಗೇರ್ ಬಗ್ಗೆ. ಸೊ ಓಕೆ, ಇವಾಗ ಗಾಡಿ ಮೂವ್ ಮಾಡೋಣ ಅಲ್ವಾ? ಓಕೆ, ಇವಾಗ ಗಾಡಿ ಮೂವ್ ಮಾಡಬೇಕಂದ್ರೆ ಬೇಸಿಕಲಿ ನಾವು ಸೀಟ್ ಬೆಲ್ಟ್ ಹಾಕಲೇಬೇಕು. ಹಾಕಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಫೈನ್ ಬೀಳುತ್ತೆ ಅಂತ. ಅದಕ್ಕೆ ಸೀಟ್ ಬೆಲ್ಟ್ ಹಾಕಿ. ಇದು ನಾವು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿದ್ದೀವಿ. ರಿಲೀಸ್ ಮಾಡಿ ಜಸ್ಟ್ ಲೆಫ್ಟಿಗೆ ಪುಷ್ ಮಾಡಿ, ಫ್ರಂಟಿಗೆ ಪುಷ್ ಮಾಡಿ, ಮೆಲ್ಲೆ ಅಲ್ಲಿ ನೋಡಿ ಕ್ಲಚ್ನ ಮೆಲ್ಲೆ ಹೀಗೆ ಬಿಟ್ಟು ಲೈಟಾಗಿ ಮೂವ್ ಮಾಡಿ. ನೋಡಿ ಗಾಡಿ ಹೋಗ್ತಿದೆ. ಹಾಗೆ ಇಲ್ಲಿ ಕಿಲೋಮೀಟರ್ ನೋಡಿ, ಕಿಲೋಮೀಟರ್ 11-12 ಹೋಗ್ತಿದೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಮೇಲೆ ಸೆಕೆಂಡಿಗೆ ಪುಷ್ ಮಾಡ್ಕೊಳ್ಳಿ. ನೋಡಿ ಸೆಕೆಂಡಲ್ಲೇ ಹೋಗ್ತಿದೆ ಗಾಡಿ. ಒಂದೊಂದು ಗಾಡಿಗಳಲ್ಲೆಲ್ಲ ಗೇರ್ ಅದಾಗೆ ಕೇಳುತ್ತೆ. ಓಕೆ, ಇವಾಗ ಒಂದು ಸೌಂಡ್ ಬರ್ತಾ ಇದೆ ಅಲ್ವಾ? ಸೊ ಅದು ಏನು ಸೌಂಡ್ ಆ್ಯಕ್ಚುಲಿ? ಅದು ಏನು ಸೌಂಡ್ ಅಂತಂದರೆ ಸೀಟ್ ಬೆಲ್ಟ್ ಹಾಕಬೇಕು. ಫ್ರಂಟ್ ಕೂರೋರು ಸೀಟ್ ಬೆಲ್ಟ್ ಹಾಕಲೇಬೇಕು. ಇದು ಸೆನ್ಸರ್ ಗಾಡಿ ಬಂದು ಸೌಂಡ್ ಕೊಡ್ತಾ ಇರುತ್ತೆ ನಿಮಗೆ. ಅದು ಒಂದು 10 ಮಿನಿಟ್ಸಲ್ಲೆಲ್ಲ ಆಫ್ ಆಗುತ್ತೆ. ಕೇರ್ಲೆಸ್ ಮಾಡಬೇಡಿ. ಕೇರ್ಲೆಸ್ ಮಾಡಿದ್ರೆ ನೀವೇ ಫೈನ್ ಕಟ್ಟಬೇಕಾಗುತ್ತೆ. ಮತ್ತೆ ಇದು ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಗಾಡಿಯಲ್ಲಿರುವಂತಹ ಏರ್ ಬ್ಯಾಗ್ ಓಪನ್ ಆಗುತ್ತೆ ಅಲ್ವಾ? ಮೇಯ್ನಾಗಿ ಇವಾಗ ಆಕ್ಸಿಡೆಂಟ್ ಝೋನಲ್ಲಿ ಇರ್ತದಲ್ಲ, ಏರ್ ಬ್ಯಾಗ್ಸ್ ಒಬ್ಬೊಬ್ರು ಕಂಪ್ಲೇಂಟ್ ಮಾಡ್ತಾರೆ ಏರ್ ಬ್ಯಾಗ್ಸ್ ಓಪನ್ ಆಗಲ್ಲ ಏನಿಲ್ಲ ಅಂತ. ನಾವು ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಅದು ಸೆನ್ಸರ್ ಹೋಗ್ಬಿಟ್ಟು ಏರ್ ಬ್ಯಾಗ್ ಇದಾಗುತ್ತೆ. ಆಕ್ಸಿಡೆಂಟ್ ಆದರೆ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ. ಮೇಯ್ನಾಗಿ ನೀವು ಸೀಟ್ ಬೆಲ್ಟ್ ಹಾಕೋಬೇಕು. ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರಲ್ಲ, ಸೀಟ್ ಬೆಲ್ಟ್ ಹಾಕಿದ್ರೆ ಮಾತ್ರ ಏರ್ ಬ್ಯಾಗ್ಸ್ ಓಪನ್ ಆಗುತ್ತೆ. ಇದು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಸೀಟ್ ಬೆಲ್ಟ್ ಹಾಕಿ ಗಾಡಿ ಓಡಿಸಿ. ನಿಮ್ಮ ಸೇಫ್ಟಿ ನೀವೇ ನೋಡ್ಕೊಳ್ಬೇಕು. ಅಟ್ಲೀಸ್ಟ್ 500 ರೂಪಾಯಿಗಾದರೆ ಎದ್ರುಕೊಂಡು ಹಾಕಿ. ಇವಾಗ ನಾವು ಮೂವ್ ಮಾಡುವ. ಫಸ್ಟ್ ಗೇರ್ಗೆ ಹಾಕಿದ್ದೀವಿ. ಮೇಲೆ ಕ್ಲಚ್ಚನ್ನು ಬಿಡಿ, ಆಕ್ಸಿಲೇಟರ್ ಕೊಡಿ. ನೋಡಿ ಹೇಗೆ ಹೋಗ್ತಿದೆ ಅಂತ ಗಾಡಿ. ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಇಂಡಿಕೇಟರ್ ಈ ಸೈಡ್ ಇರುತ್ತೆ, ರೈಟ್ ಸೈಡ್ ನೋಡಿ. ಇಂಡಿಕೇಟರ್ ಕೆಳಗೆ ಮಾಡಿದ್ರೆ ರೈಟ್, ಮೇಲೆ ಮಾಡಿದ್ರೆ ಲೆಫ್ಟ್ ಇಂಡಿಕೇಟರ್ ವರ್ಕ್ ಆಗುತ್ತೆ. ಇವಾಗ ನಾವು ರೈಟ್ ಸೈಡ್ ಹೋಗ್ತಿದ್ದೀವಿ. ರೈಟ್ ಸೈಡ್ ಹೋಗುವಾಗ ನಾವು ಕೆಳಗೆ ಪುಷ್ ಮಾಡ್ಕೋಬೇಕು. ಕೆಳಗೆ ಪುಷ್ ಮಾಡಿಕೊಂಡು ನಾವು ಮೆಲ್ಲೆ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡಿದಂಗೆ ರೈಟ್ ಲೆಫ್ಟ್ ನೋಡ್ಕೊಳ್ಳಿ ಗಾಡಿ ಇದೆಯಾ ಏನು ಅಂತ. ಇಲ್ಲಿ ನೋಡಿ ನಾನು ಟರ್ನ್ ಮಾಡ್ತಿದ್ದೀನಿ. ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್. ಜಸ್ಟ್ ಇಷ್ಟೇ ಕಟ್ ಸಾಕು, ಟರ್ನ್ ಆಗುತ್ತೆ. ಅದೇ ನೀವು ನಾರ್ಮಲ್ ಗಾಡಿಲೆಲ್ಲ ಪವರ್ ಸ್ಟೇರಿಂಗ್ ಇಲ್ಲದ ಗಾಡಿಲೆಲ್ಲ ನೀವೇನು ಮಾಡಬೇಕು ಅಂತಂದರೆ 2 ಕಟ್ ಹೊಡಿಲೇಬೇಕು. ಇವಾಗ ನೋಡಿ ಇಲ್ಲಿ ಕಿಲೋಮೀಟರ್ ಲೆಕ್ಕ ಹೀಗೆ ಹೋಗ್ತಾ ಇದೆ. 15 ಮೇಲೆ ಹೋಯ್ತು. ಸೆಕೆಂಡ್ ಗೇರ್ ಕೇಳುತ್ತೆ. ಸೆಕೆಂಡ್ ಗೇರ್ ಆಯಿತು. ಸ್ಮೂತಾಗಿ ಹೋಗ್ತಿದೆ ಗಾಡಿ. ಸೆಕೆಂಡ್ ಗೇರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದೂರ ಹೋಗ್ಬೋದು. ಅಂದರೆ 30 to 40 ಕಿಲೋಮೀಟರ್ಸ್ ಆರಾಮ ಹೋಗ್ಬೋದು. 30 to 40 ಕಿಲೋಮೀಟರ್ಸ್ ನಿಮಗೆ ಆರಾಮಲ್ಲಿ ಹೋಗ್ಬೋದು. ಅಂದರೆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಬೈಕ್ ಸ್ಪೀಡ್ ಹೇಗೆ ಕಂಟ್ರೋಲ್ ಆಗುತ್ತೆ, ಸೇಮ್ ಗಾಡಿ ಸ್ಪೀಡ್, ಕಾರ್ ಸ್ಪೀಡು ಹಾಗೆ. ನಮ್ಮ ಕೈಲಿ ಸ್ಟೇರಿಂಗ್ ಮಾತ್ರ, ಸ್ಟೇರಿಂಗ್ ಗೇರ್ ಅದು ಕಂಟ್ರೋಲ್ ಮಾಡಿದ್ರೆ ಗಾಡಿ ಸಹ ಕಂಟ್ರೋಲ್ ಆಗುತ್ತೆ. ಬೇಸಿಕ್ ಅಂದರೆ ಕಾರಲ್ಲಿರುವಂಥ ಬೇಸಿಕ್ ಥಿಂಗಲ್ಲಿ ಮೇಯ್ನ್ ನಾವು ಕ್ಲಚ್ ಬ್ರೇಕ್ ಓದಿಯೋದು, ಸ್ಟೇರಿಂಗ್. ಇಷ್ಟು ಕಂಟ್ರೋಲ್ ಮಾಡಿದ್ರೆ ಆರಾಮಾಗಿ ಗಾಡಿ ಹೊಡಿಬೋದಲ್ವಾ? ಯಾರು ಬೇಕಾದರೂ ಓಡಿಸ್ಬೋದು. ಇನ್ನೊಂದು ಹೀಗೆ ಅಪ್ಪಲ್ಲಿ ನಿಂತಿರ್ತದೆ ನೋಡಿ, ನಾನು ಕ್ಲಚ್ ಇಟ್ಕೊಂಡಿದ್ದೀನಿ, ಬ್ರೇಕ್ ಗಾಡಿ ಹಿಂದೆ ಹೋಗ್ತಿದೆ ನೋಡಿ, ಹಿಂದೆ ಹೋಗ್ತಿದೆ. ಅವಾಗ ನಾವು ಏನು ಮಾಡಬೇಕು ಅಂತಂದರೆ, ಕಲಿಯೋರು ಏನು ಮಾಡಿ ಅಂತಂದರೆ ಹ್ಯಾಂಡ್ ಬ್ರೇಕ್ ಇದೆ ನೋಡಿ, ಅದನ್ನು ಲಾಕ್ ಮಾಡಿ ಫಸ್ಟ್ ಗೇರಿಗೆ ಹಾಕಿ, ಅಲ್ಲಿ ಕ್ಲಚ್ ಮತ್ತು ಎಕ್ಸ್ಲೇಟರ್ ಇದೆ ನೋಡಿ, ಎಕ್ಸ್ಲೇಟರ್ನ ಮೆಲ್ಲೆ ಹೀಗೆ ಮಾಡಿ ಕ್ಲಚ್ ಹೀಗೆ ಬಿಡಿ. ನೋಡಿ ಹೇಗೆ ಮೂವ್ ಆಗ್ತಿದೆ ಅಂತ. ಹ್ಯಾಂಡ್ ಬ್ರೇಕ್ ಅಪ್ಪಲ್ಲಿರುವಾಗ ಬೇಸಿಕಲಿ ಹೀಗೆ ಕಲ್ತು ನಿಮಗೆ ಅಭ್ಯಾಸ ಆಗುತ್ತೆ ಹೇಗೆ ಡಿ ಕ್ಲಚ್ ಹೊಡಿಬೇಕು ಹೇಗೆ ಅಂತ. ಫಸ್ಟ್ ನಿಮಗೆ ನೆಕ್ಸ್ಟ್ ಇದಕ್ಕೆ ಫಸ್ಟ್ ಮೇಯ್ನ್ ಆಗಿ ನೀವು ಕಲಿಬೇಕಾಗಿದ್ದು ಗಾಡಿ ಮೂವ್ ಮಾಡೋದು ಹೇಗೆ ಅಂತ. ಇದಿಷ್ಟು ಬೇಸಿಕ್ ಥಿಂಗ್. ಒಬ್ಬ ಕಾರ್ ಇವಾಗ ಡ್ರೈವ್ ಮಾಡ್ತಿದ್ದಾರೆ, ಸ್ಟಾರ್ಟಿಂಗ್ ಬಿಗಿನರ್ಸ್ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಕಾರ್ ಇವಾಗ ಡ್ರೈವ್ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಒಂದು ಡ್ರೈವಿಂಗ್ ಕಲಿಬೇಕು ಅಂತ ಹೇಳ್ಬಿಟ್ಟು. ಸೊ ಅಂಥವರಿಗೆ ಇರುವಂತಹ ಬೇಸಿಕ್ ಥಿಂಗ್ಸ್ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಇವಾಗ ಕೊಟ್ಟಿದ್ದಾರೆ.
ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಡ್ರೈವಿಂಗ್ ಏನಾದರೂ ಕಲಿತಿದ್ರೆ ಅಂಥವರಿಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಅಂಥವ್ರಿಗೆ ಶೇರ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಯಶು ಎಲ್ಲೋದೆ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬಾರ. ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ ಗೈಸ್, ಫಾಲೋ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್, ಬಾಯ್, ಸಿ ಯು ಗೈಸ್.